ಆಸೆ ಸೀರಿಯಲ್ನ ಸಂಜೆ ಎಪಿಸೋಡ್ ಏನಾಗಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಹೊಸದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಕೂಡ, ಹಾಗೇನೆ ಹೊಸದಾಗಿ ಚಾನೆಲ್ ನೋಡ್ತಾ ಇರೋರ್ಗೂ ಕೂಡ ಬೆಳಗಿನ ಶುಭೋದಯ. ಹಾಗೇನೆ ಹೊಸದಾಗಿ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಸೆ ಸೀರಿಯಲ್ನ ಸಂಜೆ ಸಂಚಿಕೆಯಲ್ಲಿ ಮೀನಾ ಹಾಗೇನೆ ರವಿ ಇಬ್ರು ಕೂಡ ಮಾತಾಡುವಾಗ, ಮೀನಾ ಆದಷ್ಟು ಬೇಗ ರೆಸ್ಟೋರೆಂಟ್ ಓಪನ್ ಮಾಡು, ಸದ್ಯದಲ್ಲಿ ನಿನ್ ಮದ್ವೆ ಆಗ್ತಿದೆ ಅಲ್ವಾ ಅಂತ ಹೇಳುವಾಗ ಇದನ್ನ ಕೇಳಿಸ್ಕೊಂಡಂತ ರವಿಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಆ ಹುಡುಗಿ ಬಗ್ಗೆ ನಿನ್ಗೂ ಕೂಡ ಚೆನ್ನಾಗ್ ಗೊತ್ತು, ಬೇರೆ ಯಾರು ಅಲ್ಲ, ಅವಳು ಕೇಶವ್ ಅಂಕಲ್ ಮಗಳೇನೆ. ನಿಮ್ಮ ಅಣ್ಣ ಈ ಒಂದು ಮದುವೆ ಮಾತುಕತೆ ಮಾಡ್ಕೊಂಡ್ ಬರ್ಲಿಕ್ಕೆ ಅಂತಾನೆ ಕೇಶವ್ ಅಂಕಲ್ ಮನೆಗೆ ಹೋಗಿದ್ದಾರೆ ಅಂತ ತಿಳಿಸ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ರವಿಗೆ ತುಂಬಾನೇ ಶಾಕ್ ಆಗತ್ತೆ. ಆಗ್ಲೇನೆ ರವಿ ತಂದೆ ರಂಗನಾಥ ಬಂದು ರವಿ ಹತ್ರ, ನಿಮ್ಮಮ್ಮ ಅಂತೂ ಇಂತೂ ಮೊದಲನೇ ಸಲ ಒಂದ್ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ, ಇನ್ನು ಕೂಡ ಲೇಟ್ ಆದ್ರೆ ನಿನಗೆ ಯಾರು ಹೆಣ್ ಕೊಡೋದಿಲ್ಲ ಅಷ್ಟೇನೆ, ನಿನ್ ಕನ್ಸುಗಳೆಲ್ಲ ಈ ಒಂದು ಕನ್ಸಿನ ಜೊತೆಗೆ ನಡೆದೋಗ್ಲಿ ಅಂತ ಹೇಳ್ತಾರೆ. ಆಗ್ಲೇನೆ ರವಿ ತನ್ ಪ್ರೀತಿಸ್ತಾ ಇದ್ದಂತ ಹುಡುಗಿ ಬಗ್ಗೆ ಕನ್ಸ್ ಕಾಣ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಶಾಂತಿ, ರಂಗನಾಥ ಅವ್ರ ಫ್ರೆಂಡ್ ಕೇಶವ್ ಅವ್ರ ಮಗಳ ಜೊತೆಗೆ ಮದ್ವೆ ಫಿಕ್ಸ್ ಮಾಡಿರೋದು ಶಾಂತಿಗೆ ಇಷ್ಟ ಇರೋದಿಲ್ಲ. ಯಾವ್ದಾದ್ರು ಶ್ರೀಮಂತರ ಮನೆ ಹುಡುಗಿ ನೋಡೋದ್ ಬಿಟ್ಟು ಹೋಗಿ ಹೋಗಿ ಅಂತ ಬಡವ್ರ ಮನೆ ಹುಡುಗಿನೇ ನೋಡಿದರೆ ಏನ್ ಮಾಡಕ್ಕಾಗತ್ತೆ ಅಂತ ಮಾತಾಡ್ತಾ ಇರ್ತಾರೆ. ರಂಗನಾಥ ಅವ್ರ ಮಾತಿನ ಪ್ರಕಾರ ಒಳ್ಳೆ ಮನ್ಸಿರೋ ಹುಡುಗಿನ ತನ್ ಸೊಸೆಯಾಗಿ ತಗೊಂಡ್ರೆ ಸಂತೋಷವಾಗಿರ್ಬೋದು ಅನ್ನೋದಾದ್ರೆ, ಶಾಂತಿ ದುಡ್ಡಿರೋ ಅಂತವಳನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಸಂತೋಷವಾಗಿರೋಕ್ ಸಾಧ್ಯ. ನಾನ್ ನೋಡು ನಮ್ಮ ಮನೋಜನ್ಗೆ ಎಷ್ಟು ದುಡ್ಡಿರೋ ಅಂತವಳನ್ನ ಮದುವೆ ಮಾಡ್ಕೊಂಡಿದೀನಿ ಅಂತ ಆಗ್ಲೂ ಕೂಡ ಮನೋಜನ್ ಹೆಂಡತಿ ಬಗ್ಗೆನೇ ಹೊಗಳ್ತಾ ಇರೋವಾಗ್ಲೇ ನಮಗ್ ಮನೋಜನ ತೋರಿಸ್ತಾರೆ. ಮನೋಜ ಈಗ್ಲೂ ಕೂಡ ಕೆಲ್ಸಕ್ಕೆ ಹೋಗ್ದಾನೆ ಪಾರ್ಕಿಗೆ ಬಂದು ಕಲ್ ಬೆಂಚ್ ಮೇಲೆ ಕೂತ್ಕೊಂಡು ಪಕ್ಕದಲ್ಲಿ ಕೂತಿದ್ದಂತ ವ್ಯಕ್ತಿ ಜೊತೆಗೆ ಮಾತಾಡ್ತಾ, ನೀವು ಇದೇ ತರ ಕೆಲ್ಸ ಇಲ್ದಾನೆ ಕಲ್ ಬೆಂಚ್ ಮೇಲೆ ಕುತ್ಕೊಳ್ತೀರಾ ಅಂತ ಕೇಳ್ತಾರೆ. ಹಾಗೇನೆ ಕಲ್ ಬೆಂಚ್ ಮೇಲೆ ಕುತ್ಕೊಂಡ್ರು ಪರವಾಗಿಲ್ಲ, ನನ್ನ ಹೆಂಡತಿಗೆ ತಿಂಗಳ ಸಂಬಳ ಅಂತ ಕೊಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ನಮ್ಮಮ್ಮ ತೀರೋಗಿದ್ರಿಂದ ಅವ್ರ ಅಕೌಂಟ್ ಅಲ್ಲಿ ಇದ್ದಂತ 30 ಲಕ್ಷನ ಬಡ್ಡಿಗೆ ಬಿಟ್ಟು ಆ ಬಡ್ಡಿ ದುಡ್ಡನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳುವಾಗ, ನಿಮ್ಗೇನು ಆಸ್ತಿ ಇಲ್ವಾ ಅಂತ ಮನೋಜನ ಕೇಳ್ತಾರೆ. ಮನೋಜ, ನಮಗೂ ಕೂಡ ಒಂದ್ ಸ್ವಂತ ಮನೆ ಇದೆ ಅಂತ ಹೇಳಿದಾಗ, ನಿಮ್ಮಮ್ಮ ಸತ್ರೆ ಅದೆಲ್ಲ ನಿಂದೆ ಅಲ್ವಾ ಅಂತ ಕೇಳ್ತಾರೆ. ಅಯ್ಯೋ ನಾನು ಒಬ್ನೇ ಅಲ್ಲ, ನನ್ ಜೊತೆಗೆ ಮತ್ತೆ ದಂಡಪಿಂಡಗಳು ಕೂಡ ಇದಾವೆ, ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತಿಳಿಸ್ತಾರೆ. ಹಾಗೇನೆ ಅವರಿಬ್ರು ಕೂಡ ನೆಕ್ಸ್ಟ್ ಕಲ್ ಬೆಂಚ್ ಫ್ರೆಂಡ್ಗಳ ತರ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಕಡೆ ಸೂರ್ಯನ್ ಮನೆನ ತೋರಿಸ್ತಾರೆ. ಸೂರ್ಯ ಆಲ್ರೆಡಿ ಹುಡ್ಗಿನ ನೋಡ್ಕೊಂಡು ಮನೆಗ್ ಬಂದಿರೋದನ್ನ ನೋಡ್ದಂತ ಶಾಂತಿ, ಹುಡ್ಗಿನೂ ಕೂಡ ಕೈನಲ್ಲೇ ಇಟ್ಕೊಂಡ್ ಬರ್ತೀಯ ಅಂತ ಅನ್ಕೊಂಡಿದ್ದೆ, ಅವಳನ್ ಮನೆಯಲ್ಲೇ ಬಿಟ್ ಬಂದ್ಬಿಟ್ಟ ಅಂತ ಹೇಳಿ ಸೂರ್ಯನ ಅಣಗಿಸ್ತಾರೆ. ಹಾಗೆ ಸೂರ್ಯ ಮೀನನ್ನ ಹಾಗೇನೆ ಅವರ ರೋಹಿಣಿನ ಎಲ್ರೂ ಕೂಡ ಕರೆದು ಅವ್ರ ಮದ್ವೆ ಮಾತುಕತೆಗೆ ಅಂತ ಹೋದಾಗ ಏನ್ ನಡೀತು ಅನ್ನೋದನ್ನ ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೂರ್ಯ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಹೆಣ್ ಕೇಳೋದಿಕ್ಕೆ ಖುಷಿ ಪಟ್ಟಿದ್ರು ಕೂಡ, ರಂಗನಾಥ ಅಂತ ದೇವ್ರಂತ ಮನುಷ್ಯನ ಮನೆಗೆ ಹೆಣ್ ಕೊಡೋದಕ್ಕೆ ನನ್ಗೇನು ಬೇಜಾರಿಲ್ಲ, ಆದ್ರೆ ನಿಮ್ ತಾಯಿನ ನೋಡ್ತಾ ಇದ್ರೆ ನನಗ್ ತುಂಬಾನೇ ಭಯ ಆಗ್ತಾ ಇದೆ. ನಾನ್ ಬಡವ ನಿಜ, ಆದ್ರೆ ನಿಮ್ ತಾಯಿ ತರ ಇರೋ ಅಂತವ್ರ ಮನೆಗೆ ನಾನ್ ನಮ್ಮನೆ ಮಗಳನ್ನ ಕೊಡೋದಿಲ್ಲ, ಕಷ್ಟಪಟ್ಟು ಓದಿಸಿದೀನಿ, ನಿಮ್ಮಂತ ಶ್ರೀಮಂತರಾಗದಿದ್ರು ಕೂಡ ಸ್ವಲ್ಪ ಅವಳನ್ನ ಅರ್ಥ ಮಾಡ್ಕೊಳ್ಳೋ ಅಂತವ್ರ ಮನೆಗೆ ಕೊಡ್ತೀನಿ ಅಂತ ಹೇಳಿ, ಹಾಗೇನೆ ಸೂರ್ಯನು ಕೂಡ ಹಾಗೆ ಮೀನನ್ನು ಕೂಡ ಕೇಶವ ಮೂರ್ತಿ ತುಂಬಾನೇ ಹೋಗ್ಲಿದ್ರು ಅನ್ನೋ ವಿಷಯನ ತಿಳಿಸ್ತಾನೆ ಸೂರ್ಯ. ಆದ್ರೆ ಇದನ್ನ ಶಾಂತಿ ನಮ್ದೇ ಇದ್ದಾಗ, ನನಗ್ ಗೊತ್ತಿತ್ತು ನೀವ್ ಇದನ್ನೆಲ್ಲ ನಂಬಲ್ಲ ಅಂತ, ಅದಕ್ಕೋಸ್ಕರನೇ ರೆಕಾರ್ಡ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ ನೋಡಿ ಇಲ್ಲಿ ಅಂತ ಹೇಳಿ ಖುದ್ದಾಗಿ ಕೇಶವ ಮೂರ್ತಿ ಮಾತಾಡಿರೋದನ್ನೇ ರೆಕಾರ್ಡಿಂಗ್ ಹಾಕಿ ಅವ್ರಿಗೆಲ್ಲರಿಗೂ ಕೂಡ ಕೇಳಿಸ್ತಾರೆ. ಸೊ ಆ ರೆಕಾರ್ಡಿಂಗ್ ನಲ್ಲಿ ಕೇಶವ ಮೂರ್ತಿ ಮೀನನ್ನ ಸೂರ್ಯನ ತುಂಬಾ ಚೆನ್ನಾಗಿ ಹೊಗಳಿರ್ತಾರೆ. ಫೈನಲಿ ಕೇಶವ ಮೂರ್ತಿ, ನಿಮ್ ತಾಯಿ ಇರೋಂತ ಮನೆಗೆ ನನ್ ಮಗಳನ್ನ ಮದುವೆ ಮಾಡ್ಕೊಡೋದಿಲ್ಲ, ಹಾಗೇನಾದ್ರೂ ಮದುವೆ ಮಾಡ್ಕೊಟ್ರೆ ಟ್ರೈನಿಗೆ ಮೇಲಿಂದ ಮೇಲೆ ಇಜ್ಜಿಲ್ ಸುರಿದಂಗೆ ಅಂತ ಹೇಳಿರ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಂಗನಾಥಿಗಂತೂ ಸಖತ್ ಬೇಜಾರಾಗತ್ತೆ. ಫೈನಲಿ ಅವ್ರು ಏನ್ ಹೇಳಿದ್ರು ಅಂತ ಕೇಳೋವಾಗ ಸೂರ್ಯ, ರಂಗನಾಥನೇ ನಿಮ್ಮ ಅಮ್ಮನ್ ಮದುವೆ ಮಾಡ್ಕೊಂಡು ಪಡಬಾರ್ದಂತ ಕಷ್ಟ ಪಡ್ತಾ ಇದ್ದಾನೆ, ಅಂತದ್ರಲ್ಲಿ ನಾನ್ ಹೇಗ್ ನನ್ ಮಗಳನ್ನ ಕೊಡ್ಲಿ ಅಂತ ಕೇಳಿದ್ದನ್ನ ಕೇಳಿಸ್ಕೊಂಡಂತ ಶಾಂತಿಗಂತೂ ಸಖತ್ ಕೋಪ ಬಂದ್ಬಿಡುತ್ತೆ. ಅವನೇ ದುಡ್ಡಿಲ್ದಾನೆ ಪರ್ಬಾರ್ದ್ ಕಷ್ಟ ಪಡ್ತಾ ಇದ್ದಾನೆ, ಅಂತದ್ರಲ್ಲಿ ನನ್ನ ಬಗ್ಗೆ ಬೇರೆ ಮಾತಾಡಕ್ ಬರ್ತಾನ ಅಂತ ಜೋರಾಗಿ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೇನೆ ಸೂರ್ಯ ರವಿ ಹತ್ರ, ಅಯ್ಯೋ ನಿನ್ ಮದ್ವೆ ಕ್ಯಾನ್ಸಲ್ ಆಗೋಯ್ತು ಕಣೋ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರೆ, ರವಿ ಮಾತ್ರ ಥ್ಯಾಂಕ್ಸ್ ಕಾಣೋ ಅಂತ ಖುಷಿಯಾಗಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಅವ್ರೆಲ್ರಿಗೂ ಕೂಡ ಒಂದ್ ರೀತಿ ಕಾಮಿಡಿ ತರಾನೇ ಇರುತ್ತೆ. ಹಾಗೇನೆ ರಂಗನಾಥ್ ಮಾತಾಡ್ತಾ, ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕೇಶವ ಮೂರ್ತಿ ಮಗಳನ್ನ ಫಸ್ಟ್ ನಿನಗೆ ತಂದ್ಕೊಡ್ಬೇಕು ಅಂತಿದ್ದೆ ಅನ್ನೋದನ್ನ ತಿಳಿಸ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಸೂರ್ಯನ್ಗಂತೂ ಫುಲ್ ಖುಷಿಯಾಗಿ ನಗಾಡ್ಕೊಂಡು, ಹೌದೇನಪ್ಪ ಹಾಗಾದ್ರೆ ಮುಂಚೆನೆ ಯಾಕಪ್ಪ ನನ್ಗೆ ಹೇಳಿಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮೀನನಿಗೆ ಮಾತ್ರ ಹೊಟ್ಟೆ ಉರಿತಾ ಇರುತ್ತೆ. ಮೀನನ್ ಮುಖ ನೋಡ್ದಂತ ಸೂರ್ಯ, ಅಯ್ಯೋ ಇದೇ ನಾನ್ ಮಾತಾಡ್ತಿದೀನಿ ಅಂತ ಸೈಲೆಂಟ್ ಆಗಿ ಹೋಗ್ತಾರೆ. ಫೈನಲಿ ಮೀನನ್ ಮುಖ ನೋಡೋಕ್ ಆಗ್ದಾನೆ ಸೂರ್ಯ, ಅಯ್ಯೋ ಮೀನನ್ ಮದುವೆ ಮಾಡ್ಕೊಂಡು
ಮಾಡ್ಕೊಳ್ದೆ ಇದ್ದಿದ್ರೆ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ಅಪ್ಪ. ಪೂರಿ ಸಾಗು ಒಳ್ಳೊಳ್ಳೆ ಊಟ ಎಲ್ಲದನ್ನು ಕೂಡ. ಆದ್ರೂ ಕೇಶವಮೂರ್ತಿ ಮಗಳು ಕೂಡ ಚೆನ್ನಾಗಿದ್ಲು ಅನ್ಸುತ್ತೆ ಅಂತ ಹೇಳ್ತಾ ಇದ್ದಂಗೆ ಮೀನಾ ಆ ಪ್ಲೇಸ್ ಇಂದ ಹೊರಟೆ ಹೋಗ್ತಾಳೆ. ಹಾಗೆ ಸಂಜೆ ಎಪಿಸೋಡ್ ನ ನೆಕ್ಸ್ಟ್ ಎಪಿಸೋಡ್ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಟೇಕ್ ಕೇರ್, ಬಾಯ್.